हनूमत्स्मरणाद्भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन्मम जन्माद्यस्य जतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 22ನೇ ಅಧ್ಯಾಯದಲ್ಲಿ ಇವತ್ತು 13ನೇ ಶ್ಲೋಕ ಅಂತ ಅನ್ಸುತ್ತೆ. ಹೌದಾಚಾರ್ಯ. ಕ್ವಚಿನ್ನ ಕುಶಲಂ ನಾಥಾಃ ಇಂದ್ರಿಯಾರ್ಥಾರ್ಥವೇದಿನಾಂ ವ್ಯಸನಾವಾಪಯೇತಸ್ಮಿನ್ ಪತಿತಾನಾಂ ಸ್ವಕರ್ಮಭಿಃ. ಪೃಥು ಮಹಾರಾಜ ಸನಕಾದಿಗಳನ್ನ ಕುರಿತು ಹೇಳುವ ಮಾತು ಮುಂದುವರಿತಾ ಇದೆ. ಸನಕಾದಿಗಳು ಪೃಥು ಮಹಾರಾಜನ ಅರಮನೆಗೆ ಬಂದಿದ್ದಾರೆ. ಒಳ್ಳೆ ತೇಜಸ್ವಿಗಳಾಗಿ ಸೂರ್ಯನಂತೆ ಪ್ರಕಾಶಮಾನರಾಗಿದ್ದಾರೆ. ಅಂತಹ ಆ ಸನಕಾದಿಗಳನ್ನ ಸ್ವಾಗತ ಮಾಡಿ ಅವರಿಗೆ ಎಲ್ಲ ರೀತಿಯಾದ ಉಪಚಾರಗಳನ್ನು ಸಲ್ಲಿಸಿ ಅವರ ಹತ್ತಿರ ಮಾತಾಡ್ತಾ ಇದ್ದಾನೆ ಈ ಪೃಥು ಮಹಾರಾಜ. ಪ್ರಭುಗಳೇ, ನಾವು ನಮ್ಮ ಕರ್ಮವಶದಿಂದ ಈ ದುಃಖಮಯವಾದ ಸಂಸಾರದಲ್ಲಿ ಬಿದ್ದು ವಿಷಯ ಪದಾರ್ಥಗಳ ಸುಖವನ್ನೇ ಪುರುಷಾರ್ಥ ಅಂತ ತಿಳ್ಕೊಂಡು ಇದರಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೇವೆ. ಇಂತಹ ನಮಗೆ ಇನ್ನು ಮುಂದೆಯಾದರೂ ಕ್ಷೇಮ ಏನಾದರೂ ಇದೆ ತಾನೇ ಅಂತ ಕೇಳ್ತಾ ಇದ್ದಾನೆ. ಇನ್ನು ಮುಂದೆ ಆದರೂ ನಮಗೇನಾದರೂ ಸುಖ ಇದೆಯಾ? ಇದುವರೆಗೆ ನಾವು ನಮ್ಮ ಕರ್ಮವಶದಿಂದ, ಸ್ವಕರ್ಮಭಿಹಿ ಅಂದ್ರೆ ನಮ್ಮ ಕರ್ಮವಶ, ಅದರಿಂದ ಏತಸ್ಮಿನ್ ಪತಿತಾನಾಂ, ಈ ದುಃಖಮಯವಾದ ಸಂಸಾರದಲ್ಲಿ ಬಿದ್ದು ಇಂದ್ರಿಯಾರ್ಥಾರ್ಥವೇದಿನಾಂ, ಈ ವಿಷಯ ಪದಾರ್ಥಗಳ ಸುಖ ಅದೇ ನಿಜವಾದ ಸುಖ ಅಂತ ತಿಳಿದು ಆ ಸುಖಕ್ಕೋಸ್ಕರನೇ ಕಷ್ಟಪಡೋದಾಗಿದೆ, ಆ ಸುಖವನ್ನೇ ಅನುಭವಿಸ್ತಾ ಅದೇ ಪುರುಷಾರ್ಥ ಅಂತ ತಿಳಿದು ಅದರಲ್ಲೇ ಬಿದ್ದು ಬಿಟ್ಟಿದ್ದೇವೆ. ಅಂತಹ ನಮಗೆ ಇನ್ನು ಮುಂದೆಯಾದರೂ ಕುಶಲವಿದೆಯಾ, ಕ್ಷೇಮ ಇದೆಯಾ? ಕ್ವಚಿನ್ನ ಕುಶಲಂ ನಾಥಾಃ ಇಂದ್ರಿಯಾರ್ಥಾರ್ಥವೇದಿನಾಂ ವ್ಯಸನಾವಾಪಯೇತಸ್ಮಿನ್ ಪತಿತಾನಾಂ ಸ್ವಕರ್ಮಭಿಃ.
ಭವತ್ಸು ಕುಶಲ ಪ್ರಶ್ನಃ ಆತ್ಮಾ ರಾಮೇಶು ನೇಷ್ಯತೆ ಕುಶಲಾ ಕುಶಲಾ ಯತ್ರ ನ ಸಂತಿ ಮತಿವೃತ್ತಯಃ. ನಮಗನಿಸ್ಬೋದು ಸನಕಾದಿಗಳು ಅಭ್ಯಾಗತರಾಗಿ ಬಂದಿದ್ದಾರೆ ಮನೆಗೆ. ಅವರು ಮನೆಗೆ ಬಂದಾಗ ತಾವು ಕುಶಲರಾಗಿದ್ದೀರಾ ಅಂತ ಪ್ರಶ್ನೆ ಮಾಡಬೇಕು. ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಕೇಳೋದು ಇದು ಲೋಕರೂಢಿ ತಾನೆ. ಅದನ್ನು ಕೇಳೋದು ಬಿಟ್ಟು ನಾವು ನಮ್ಮ ಕುಶಲ ಇನ್ನು ಮುಂದೆ ಇದೆಯಾ ಅಂತ ಕೇಳ್ತಾ ಇದ್ದಾನೆ ಪೃಥು ಮಹಾರಾಜ. ನಾವು ಈ ಸಂಸಾರದಲ್ಲಿ ಬಿದ್ದು ದುಃಖ ಪಡ್ತಾ ಇದ್ದೇವೆ, ನಮಗೆ ಕ್ಷೇಮ ಇದೆ ತಾನೆ ಇನ್ನು ಮುಂದೆ ಆದರೂ ಅಂತ ತನ್ನ ಕ್ಷೇಮದ ಬಗ್ಗೆ ಕೇಳ್ತಾ ಇದ್ದಾನೆ ಹೊರತು ಬಂದಂತಹ ಅಭ್ಯಾಗತರಾದ ಸನಕಾದಿಗಳ ಕುಶಲ ಪ್ರಶ್ನೆ ಮಾಡ್ಲಿಲ್ವಲ್ಲ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಈ ಶ್ಲೋಕದಲ್ಲಿ ಉತ್ತರ ಇದೆ. ಅದಕ್ಕೆ ಅವನು ಹೇಳ್ತಾನೆ, ಪೃಥು ಮಹಾರಾಜ ನಿಮ್ಮ ಕುಶಲದ ಪ್ರಶ್ನೆ ಮಾಡಲಿಕ್ಕೆ ನಾನು ಬಯಸೋದಿಲ್ಲ ಅಂತಾನೆ. ಭವತ್ಸು ಕುಶಲ ಪ್ರಶ್ನಃ ನ ಇಷ್ಯತೆ, ನಿಮ್ಮ ಕುಶಲ ಪ್ರಶ್ನೆಯನ್ನ ನಾನು ಮಾಡಲೇಬಾರದು, ಅದನ್ನು ನಾನು ಕೇಳೋದೇ ಇಲ್ಲ. ಯಾಕೆ ಅಂದ್ರೆ ನೀವು ಆತ್ಮಾರಾಮರು, ಯಾವಾಗಲೂ ಭಗವಂತನ ಧ್ಯಾನದಲ್ಲಿ, ಆ ಧ್ಯಾನದಲ್ಲೇ ಸುಖವನ್ನ ಕಾಣ್ತಾ ಅದರಲ್ಲೇ ಮುಳುಗಿರ್ತಕ್ಕಂಥವ್ರು ನೀವು. ನಿಮಗೆ ಇದು ಸುಖ ಇದು ದುಃಖ ಅಂತನ್ನೋ ಭೇದ ಮನಸ್ಸಿನಲ್ಲಿ ಕಾಣೋದೇ ಇಲ್ಲ. ಎರಡನ್ನೂ ಒಂದೇ ರೀತಿಯಲ್ಲಿ ಕಾಣ್ತಕ್ಕಂಥವ್ರು ನೀವು. ಹಾಗಾಗಿ ನೀವು ಯಾವಾಗಲೂ ಕ್ಷೇಮವಾಗಿಯೇ ಇರ್ತೀರಿ. ಹೀಗಿರುವಾಗ ನಾನು ನಿಮ್ಮ ಕುಶಲ ಪ್ರಶ್ನೆಯನ್ನ ಮಾಡೋದು ಸರಿಯಲ್ಲ. ಆ ರೀತಿ ನಾನು ಕುಶಲ ಪ್ರಶ್ನೆಯನ್ನ ನಾನು ಮಾಡೋದಿಲ್ಲ ಅಂತಾನೆ. ಆತ್ಮಾರಾಮೇಶು ಕುಶಲಾ ಕುಶಲಾಹ ಯತ್ರ ನ ಸಂತಿ ಮತಿವೃತ್ತಯಃ ನ ಸಂತಿ ತತ್ರ ಕುಶಲ ಪ್ರಶ್ನಃ ನ ಇಷ್ಯತೆ. ಎಲ್ಲಿ ಭಗವಂತನ ಬಗ್ಗೆ ಸದಾ ಧ್ಯಾನದಲ್ಲಿ ಮುಳುಗಿ ಸುಖ ಮತ್ತು ದುಃಖ ಎರಡನ್ನೂ ಒಂದೇ ರೀತಿಯಲ್ಲಿ ಕಾಣ್ತಾ ಆ ಧ್ಯಾನ ಸುಖದಲ್ಲೇ ಮುಳುಗಿ ಬಿಟ್ಟಿರ್ತಾರಲ್ಲ, ಅಂಥವರ ವಿಷಯದಲ್ಲಿ ಕುಶಲ ಪ್ರಶ್ನೆಯನ್ನ ಮಾಡೋದು ಸರಿಯಲ್ಲ. ಆದ್ರಿಂದ ನಾನು ನಿಮ್ಮ ಕುಶಲದ ಪ್ರಶ್ನೆಯನ್ನ ನಾನು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಭವತ್ಸು ಕುಶಲ ಪ್ರಶ್ನಃ ಆತ್ಮಾರಾಮೇಶು ನೇಷ್ಯತೆ ಕುಶಲಾ ಕುಶಲಾ ಯತ್ರ ನ ಸಂತಿ ಮತಿವೃತ್ತಯಃ ತದಹಂ ಕೃತ ವಿಸ್ರಂಭಃ ಸುಹೃದೋತ್ರ ತಪಸ್ವಿನಾಂ ಸಂಪೃಚ್ಛೇ ಭವಯೇ ತಸ್ಮಿನ್ ಕ್ಷೇಮ ಕೇನಾಂಜಸಾ ಭವೇತ್. ಆದ್ರಿಂದ ನಾನು ನಿಮ್ಮ ಕುಶಲದ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ. ನಿಮ್ಮಲ್ಲಿ ವಿಶ್ವಾಸವನ್ನ ಇಟ್ಟು ಆದರದಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ, ನಮಗೆ ಈ ಸಂಸಾರದಲ್ಲಿ ಬಿದ್ದು ಕಷ್ಟಪಡ್ತಾ ಇರತಕ್ಕಂತಹ ಜನರಿಗೆ ಯಾವ ಉಪಾಯದಿಂದ ಮೋಕ್ಷ ಅಂತನ್ನೋದು ಸಿಗ್ತದೆ, ಕ್ಷೇಮ ಅಂತನ್ನೋದು ಯಾವ ಉಪಾಯದಿಂದ ಆಗ್ತದೆ, ಅದನ್ನ ನನಗೆ ಹೇಳ್ರಿ. ನೀವು ಯೋಗಿಗಳಿಗೆ ಮಿತ್ರರಾಗಿರ್ತಕ್ಕಂಥವ್ರು, ಸಹೃದಃ ಅತ್ರ. ಆದ್ರಿಂದ ನಿಮ್ಮಲ್ಲಿ ವಿಶ್ವಾಸ ಇಟ್ಟು ಕೇಳ್ತೇನೆ ಅಂತ ಅರ್ಥ. ಹೃದೋತ್ರ ತಪಸ್ವಿನಾಂ
ತದಹಂ ಕೃತ ವಿಸ್ರಂಭಃ ಸುಹೃದೋತ್ರ ವಸ್ತ ಅಲ್ಲೇನೋ ವಸ್ತಪಸ್ವಿನಾಮ್ ಅಂತ ಇದೆ ಪುಸ್ತಕದಲ್ಲಿ. ತದಹಂ ಕೃತ ವಿಸ್ರಂಭಃ ಸುಹೃದೋತ್ರ ತಪಸ್ವಿನಾಂ ಅಷ್ಟೇ. ಅದು ಸುಹೃದೋತ್ರ ಅಂತ ಬಂದ ಮೇಲೆ ವಹ ಅಂತ ಬಂದ್ರೆ ತಪಸ್ವಿನಾಂ ಯೋಗಿನಾಂ ಸುಹೃದೋ ವೋ ಯುಷ್ಮಾನ್ ಸುಹೃದೋ ವೋ ವಹ ಅಂತ ಅನ್ನೋದನ್ನ ಯಾದವಾರ್ಯರು ತಗೊಂಡಿದ್ದಾರೆ. ತದಹಂ ಕೃತ ವಿಸ್ರಂಭಃ ಸುಹೃದೋತ್ರ ವಸ್ತಪಸ್ವಿನಾಂ ಅಂತ ವಹ ಅಂತ ಒಂದು ಎಕ್ಸ್ಟ್ರಾ ಬರ್ತದೆ. ಈ ಪಾಠದಲ್ಲಿ ಇಲ್ಲ. ಅದು ಸುಹೃದೋತ್ರ ತಪಸ್ವಿನಾಂ ಅಂತಷ್ಟೇ. ಅದೇ ಕರೆಕ್ಟ್ ಅಂತ ಅನ್ಸುತ್ತೆ. ವಹ ಅಂತ ಬಂದ್ರೆ ಒಂದು ಅಕ್ಷರ ಎಕ್ಸ್ಟ್ರಾ ಆಗತ್ತೆ ಅಲ್ಲಿ. ಸಂಪೃಚ್ಛೇ ಭವಯೇ ತಸ್ಮಿನ್ ಕ್ಷೇಮಃ ಕೇನಾಂಜಸಾ ಭವೇತ್. ಅಲ್ಲಿ ಸರಿಯಾಗಿದೆ. ವಹ ಅಂದ್ರೆ ನಿಮ್ಮ ಅಂತ ಅರ್ಥ. ನೀವು ಅಂದ್ರೆ ಯೋಗಿಗಳಿಗೆಲ್ಲ ಸುಹೃದರು. ತಪಸ್ವಿನಾಂ ಯಾರು ತಪಸ್ವಿಗಳಿದ್ದಾರೋ ಅವರಿಗೆ ಸ್ನೇಹಿತರಾಗಿರ್ತಕ್ಕಂಥವ್ರು ನೀವು. ಹಾಗಾಗಿ ನಿಮ್ಮಲ್ಲಿ ನಾನು ವಿಶ್ವಾಸವನ್ನು ಇಟ್ಟು ಕೇಳ್ತಾ ಇದ್ದೇನೆ. ನಮ್ಮಂತಹ ಈ ಭವ ಸಂಸಾರದಲ್ಲಿ ಬಿದ್ದು ಮುಳುಗುತ್ತಾ ಇರತಕ್ಕಂತಹ ಜನರಿಗೆ, ಕಷ್ಟಪಡ್ತಾ ಇರತಕ್ಕಂತಹ ಜನರಿಗೆ ಯಾವ ಉಪಾಯದಿಂದ ಕೇನ ಅಂಜಸ ಕ್ಷೇಮ, ಕೇನ ಅಂದ್ರೆ ಯಾವ ಸಾಧನ, ಯಾವ ಉಪಾಯ, ಆ ಯಾವ ಉಪಾಯದಿಂದ ಉತ್ತಮವಾದ ಕ್ಷೇಮ ಸಿಗತ್ತೆ. ಆತ್ಯಂತಿಕ ಕ್ಷೇಮ, ಅಂಜಸಾ ಕ್ಷೇಮ. ಅಂಜಸಾ ಕ್ಷೇಮ ಅಂದ್ರೆ ಆತ್ಯಂತಿಕ ದುಃಖ ನಿವೃತ್ತಿ ಅಂದ್ರೆ ಮೋಕ್ಷ ಅಂತ ಅರ್ಥ. ಆ ಮೋಕ್ಷ ಯಾವ ಉಪಾಯದಿಂದ ಸಿಗ್ತದೆ ಅದನ್ನ ಹೇಳ್ರಿ. ನಾನು ಸಂಪೃಚ್ಛೆ ಅಂತ ಇದೆ. ಸಂ ಅಂದ್ರೆ ಚೆನ್ನಾಗಿ, ಆದರಪೂರ್ವಕವಾಗಿ, ಪೃಚ್ಛೆ ಅಂತ ಅರ್ಥ. ಕೇಳ್ತೇನೆ, ನಿಮ್ಮ ಹತ್ರ ಬಹಳ ಆದರದಿಂದ ಕೇಳ್ಕೊಳ್ತಾ ಇದ್ದೇನೆ. ಈ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇರತಕ್ಕಂತಹ ಜನರಿಗೆ ಯಾವ ಉಪಾಯದಿಂದ ಕ್ಷೇಮ ಇದೆ, ಮುಂದೆ ಅವರಿಗೆ ಆತ್ಯಂತಿಕ ದುಃಖ ನಿವೃತ್ತಿ ಆಗಬೇಕಾದರೆ, ಅಂದ್ರೆ ಮೋಕ್ಷ ಆಗಬೇಕು ಅಂತಂದ್ರೆ ಏನು ಉಪಾಯ? ವಿಜಯಧ್ವಜ ತೀರ್ಥರು ಅಂಜಸಾ ಕ್ಷೇಮ ಅಂತ ಅನ್ನೋದಕ್ಕೆ ಕೂಡಲೇ ಕ್ಷೇಮ, ಬಹಳ ಬೇಗ ಆಗಬೇಕು. ಕ್ಷೇಮ ಅಂದ್ರೆ ಮಂಗಲ, ಮೋಕ್ಷ ಅಂತ ಅರ್ಥ. ಅದು ಅಂಜಸ ಅಂದ್ರೆ ಕೂಡಲೇ ಆಗಬೇಕು, ಬೇಗ ಆಗಬೇಕು. ಅದು ಯಾವ ಉಪಾಯದಿಂದ ಆಗ್ತದೆ ಅಂತ ಅಲ್ಲಿ ಅವರು ಅಂಜಸ ಅಂತನ್ನೋ ಶಬ್ದಕ್ಕೆ ಕೂಡಲೇ, ಬೇಗ ಅಂತನ್ನೋ ಅರ್ಥ ಹೇಗೆ ಬರುತ್ತೆ ಅಂತನ್ಲಿಕ್ಕೆ ಅಮರಕೋಶವನ್ನು ದೃಷ್ಟಾಂತ ಕೊಟ್ಟಿದ್ದಾರೆ. ದ್ರಾಗ್ಝಟಿತ್ಯಂಜಸಾಹ್ನಾಯ ಇತ್ಯಮರಹ ಅಂತ ಅಮರಕೋಶದಲ್ಲಿ ದ್ರಾಕ್, ಝಟಿತಿ, ಅಂಜಸ ಇದೆಲ್ಲ ಪರ್ಯಾಯ ಪದಗಳು. ಹಾಗಾಗಿ ಝಟಿತಿ ಕೂಡಲೇ ಅನ್ನೋ ಅರ್ಥವನ್ನ ಕೊಡ್ತದೆ ಅಂಜಸ ಅಂತ ಅನ್ನೋ ಪದ. ಹಾಗಾಗಿ ಅಂಜಸಾ ಕ್ಷೇಮ, ಕೂಡಲೇ ಕ್ಷೇಮ ಆಗಬೇಕು, ಬಹಳ ಶೀಘ್ರದಲ್ಲಿ ಕ್ಷೇಮ ಆಗಬೇಕು ಅವರಿಗೆ. ಅದಕ್ಕೇನು ಉಪಾಯ ಅಂತ ಕೇಳ್ತಾ ಇದ್ದಾನೆ ಅಂತ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ವಿಜಯಧ್ವಜ ತೀರ್ಥರು. ಇವರು ಯಾದವಾರ್ಯರು ಅಂಜಸ ಅಂತನ್ನೋ ಶಬ್ದಕ್ಕೆ ಚೆನ್ನಾಗಿ ಅನ್ನೋ ಅರ್ಥ, ಪ್ರಸಿದ್ಧವಾದ ಅರ್ಥ. ಈಗ ನಮಗೆಲ್ಲ ವ್ಯವಹಾರದಲ್ಲಿ ಪ್ರಸಿದ್ಧವಾದ ಅಂಜಸ ಅನ್ನೋ ಶಬ್ದಕ್ಕೆ ಚೆನ್ನಾಗಿ ಅಂತ ಅರ್ಥ. ಚೆನ್ನಾಗಿ ಕ್ಷೇಮ ಆಗಬೇಕು ಅಂತ. ಚೆನ್ನಾಗಿ ಅಂದ್ರೇನು? ಕ್ಷೇಮದಲ್ಲಿ ಚೆನ್ನಾಗಿರುವಿಕೆ ಅಂದ್ರೆ ಆತ್ಯಂತಿಕ ದುಃಖ ನಿವೃತ್ತಿ. ಅಂಜಸ ಚೆನ್ನಾಗಿ ಕ್ಷೇಮ ಆಗಬೇಕು. ಸುಮ್ಮನೆ ಸಂಸಾರದಲ್ಲಿ ತಾತ್ಕಾಲಿಕವಾದ ಕ್ಷೇಮ ಆದರೆ ಉಪಯೋಗ ಇಲ್ಲ. ಅಂಜಸಾ ಕ್ಷೇಮ, ಚೆನ್ನಾಗಿ ಕ್ಷೇಮ ಆಗಬೇಕು ಅಂದ್ರೇನು?
ಪೂರ್ತಿ ದುಃಖ ನಿವೃತ್ತಿ ಆಗಬೇಕು. ಅಂದ್ರೆ ಅವಾಗ ಅದು ಮೋಕ್ಷದಲ್ಲೇ ಆಗತ್ತೆ. ಆವಾಗ ಒಟ್ಟು ಮೋಕ್ಷ ಅನ್ನೋ ಅರ್ಥ ಬರ್ತದೆ. ಆವಾಗ ಹಾಗಿಟ್ಟುಕೊಂಡು ಅಂಜಸ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅಂಜಸಾ ಕ್ಷೇಮ ಈ ಸಂಸಾರದಲ್ಲಿ ದುಃಖ ಪಡ್ತಾ ಇರತಕ್ಕಂತಹ ಜನರಿಗೆ ಆಗಬೇಕು. ಅದಕ್ಕೇನು ಉಪಾಯ? ಅದನ್ನು ನಾನು ಪ್ರಶ್ನೆ ಮಾಡ್ತೇನೆ. ನಿಮ್ಮ ಕುಶಲದ ಬಗ್ಗೆ ನಾನು ಪ್ರಶ್ನೆ ಮಾಡೋದಿಲ್ಲ. ನೀವು ಯಾವಾಗಲೂ ಕುಶಲರಾಗೇ ಇರ್ತೀರಿ. ಹಾಗಾಗಿ ನಿಮ್ಮ ಕುಶಲದ ಬಗ್ಗೆ ಕೇಳೋದು ಸರಿಯಲ್ಲ. ನೀವು ಆತ್ಮಾರಾಮರು. ಭಗವಂತನ ಧ್ಯಾನ, ಆತ್ಮಾರಾಮ ಅಂದ್ರೆ ಭಗವಂತನ ಧ್ಯಾನದಲ್ಲೇ ಸುಖವನ್ನ ಕಾಣ್ತಕ್ಕಂಥವ್ರು ಅಂತ ಅರ್ಥ. ಅಂತಹ ನಿಮಗೆ ಮತಿವೃತ್ತಯ ನ ಸಂತಿ, ಕುಶಲಾಕುಶಲಾಹ ಮತಿವೃತ್ತಯ ನ ಸಂತಿ ಅಂದ್ರೆ ಸುಖ ದುಃಖ ಅನ್ನೋ ಭೇದ ಇರೋದಿಲ್ಲ ನಿಮಗೆ. ಅಂದ್ರೆ ಭೇದ ಮಾಡಿ ನೋಡೋದಿಲ್ಲ ನೀವು ಸುಖ ದುಃಖಗಳನ್ನ. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೋ ಜಯಾಜಯೋ ಅಂತ ಹೇಳಿದಂತೆ ಎಲ್ಲವನ್ನೂ ಸಮಾನವಾಗಿ ಕಾಣ್ತಾ ಎಲ್ಲದರಲ್ಲೂ ಸುಖವನ್ನ ಕಾಣ್ತಕ್ಕಂಥವ್ರು ನೀವು. ಆ ಭಗವಂತನ ಧ್ಯಾನದಲ್ಲೇ ಸುಖವನ್ನ ಕಾಣ್ತಾ ಇರ್ತಕ್ಕಂಥವ್ರು. ಆದ್ರಿಂದ ನಿಮ್ಮ ಕುಶಲ ಪ್ರಶ್ನೆಯನ್ನ ನಾನು ಮಾಡಬಾರದು, ಮಾಡೋದಿಲ್ಲ. ನಮ್ಮಂತಹ ಈ ಸಂಸಾರದಲ್ಲಿ ಬಿದ್ದು ಕಷ್ಟಪಡ್ತಾ ಇರ್ತಕ್ಕಂತಹ ಜನಗಳಿಗೆ ಯಾವ ಉಪಾಯದಿಂದ ಮೋಕ್ಷ ಆಗತ್ತೆ ಅದನ್ನ ಹೇಳಿ. ಅದನ್ನ ನಾನು ಒಳ್ಳೆ ಪೃಚ್ಛೆ ಚೆನ್ನಾಗಿ ಕೇಳ್ತೇನೆ. ಸಮ್ ಅನ್ನೋ ಶಬ್ದಕ್ಕೆ ಇಲ್ಲಿ ಚೆನ್ನಾಗಿ ಅಂತ ಅರ್ಥ. ಚೆನ್ನಾಗಿ ಅಂದ್ರೆ ಆದರಪೂರ್ವಕವಾಗಿ ಅಂತ ಅರ್ಥ. ಆದರಪೂರ್ವಕವಾಗಿ ನಾನು ಕೇಳ್ಕೊಳ್ತೇನೆ. ತದಹಂ ಕೃತ ವಿಸ್ರಂಭ ಸುಹೃದೋತ್ರ ತಪಸ್ವಿನಾಂ ಸಂಪೃಚ್ಛೇ ಭವಯೇ ತಸ್ಮಿನ್ ಕ್ಷೇಮಕ್ಕೇನಾಂಜಸಾ ಭವೇತ್. ವ್ಯಕ್ತಂ ಹ್ಯಾತ್ಮವತಾಂ ಆತ್ಮಾ ಭಗವಾನ್ ಆತ್ಮಭಾವನಃ ಸ್ವಾನಾಮನುಗೃಹಾಯೇ ಮಾಂ ಸಿದ್ಧರೂಪೀ ಚರತ್ಯಜಃ. ನಾನು ನಿಮ್ಮತ್ರನೇ ಈ ಪ್ರಶ್ನೆಯನ್ನ ಯಾಕೆ ಮಾಡ್ತಾ ಇದ್ದೇನೆ ಅಂದ್ರೆ, ನೀವು ಸಿದ್ಧ ಪುರುಷರು. ಹಾಗಾಗಿ ನಿಮ್ಮ ಹತ್ರ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಸಂಸಾರದಲ್ಲಿ ಕಷ್ಟಪಡ್ತಾ ಇರ್ತಕ್ಕಂತಹ ಜನರಿಗೆ ಯಾವ ಉಪಾಯದಿಂದ ಮೋಕ್ಷ ಆಗ್ತದೆ ಅನ್ನೋ ಪ್ರಶ್ನೆಯನ್ನ ನಿಮ್ಮ ಮುಂದೆ ನಾನು ಕೇಳಲಿಕ್ಕೆ ಕಾರಣ, ನೀವು ಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥ ಪುರುಷರು. ಈ ಜಗತ್ತಿನಲ್ಲಿ ಇರುವ ಮನುಷ್ಯರೇನಿದ್ದಾರೆ ಎಲ್ಲ ಜೀವಿಗಳು, ಅವರ ಅಂತರ್ಯಾಮಿಯಾದ ಭಗವಂತ ತನ್ನ ಭಕ್ತರನ್ನ ಅನುಗ್ರಹ ಮಾಡಬೇಕು ಅನ್ನೋದಕ್ಕೋಸ್ಕರ ತಮ್ಮಂತಹ ಸಿದ್ಧ ಪುರುಷರಲ್ಲಿ ನಿಂತು ತನ್ನ ಸ್ವರೂಪವನ್ನ ತಾನು ಉಪದೇಶ ಮಾಡ್ತಾ ಈ ಭೂಮಿ ಮೇಲೆ ಸಂಚಾರ ಮಾಡ್ತಾನೆ. ಸಿದ್ಧರೂಪಿ ಸ್ವಾನಾಮನುಗ್ರಹಾಯ ಇಮಾಂ, ತನ್ನ ಸ್ವರೂಪವನ್ನ ಸಜ್ಜನರಿಗೆ ತಿಳಿಸಬೇಕು, ಉಪದೇಶ ಮಾಡಬೇಕು ಅಂತ ನಿಮ್ಮಂಥವರ ಒಳಗೆ ತಾನು ಸನ್ನಿಹಿತನಾಗಿ ಈ ಜಗತ್ತಿನಲ್ಲಿ ಭೂಮಿ ಮೇಲೆ ಸಂಚಾರ ಮಾಡ್ತಾನೆ ಭಗವಂತ. ಅಂದ್ರೆ ನಿಮ್ಮೊಳಗೆ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ. ಆ ಭಗವಂತನೇ ನಿಮ್ಮೊಳಗೆ ಕೂತು ತಾನು ಎಲ್ಲ ಕಡೆಯಲ್ಲಿ ಸಂಚಾರವನ್ನ ಮಾಡ್ತಾ ಎಲ್ಲ ಭಕ್ತರನ್ನ ಅನುಗ್ರಹ ಮಾಡ್ತಾನೆ. ಆ ಅನುಗ್ರಹಕ್ಕೋಸ್ಕರ, ತನ್ನ ಅನುಗ್ರಹ ಸಿದ್ಧಿಗೋಸ್ಕರ ತನ್ನ ಉಪದೇಶವನ್ನ ತಾನು ಮಾಡಬೇಕು ಅಂತಲೇ ನಿಮ್ಮಂತಹ ಸಿದ್ಧ ಪುರುಷರನ್ನ ಆರಿಸ್ಕೊಂಡು ಅವರೊಳಗೆ ಸನ್ನಿಹಿತನಾಗಿ ಈ ಭೂಮಿ ಮೇಲೆ ಸಂಚಾರ ಮಾಡ್ತಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅರ್ಥ ಮಾಡಬೇಕಿದಕ್ಕೆ ಈ ಶ್ಲೋಕಕ್ಕೆ. ಸಿದ್ಧರೂಪಿ ಚರತ್ಯಜಃ ಅಂತಿದೆ. ಭಗವಂತನೇ ಸಿದ್ಧ ರೂಪದಿಂದ ಸಂಚಾರ ಮಾಡ್ತಾನೆ ಅಂತ ಮೇಲ್ನೋಟಕ್ಕೆ ಹೇಳಿದಂತೆ ಕಾಣ್ತದೆ. ಭಗವಂತನೇ ಸಿದ್ಧರೂಪಿ ಚರತಿ, ಸಿದ್ಧರೂಪಿಯಾಗಿ ಅವನೇ ಸಂಚಾರ ಮಾಡ್ತಾನೆ ಅಂತ, ಅವನು ಸಂಚಾರ ಮಾಡ್ತಾನೆ ಅಂತ ಹಾಗಲ್ಲ ಅದಕ್ಕರ್ಥ. ಅಂದ್ರೆ ಇಲ್ಲಿ ಬಂದವರು ಸನಕಾದಿಗಳು ಭಗವಂತನೇ ಅಲ್ಲ,
ಸಾಕ್ಷಾತ್ ಭಗವಂತನೇ ಸಿದ್ಧ ಪುರುಷನಾಗಿ ಸಂಚಾರ ಮಾಡ್ತಾನೆ ಅಂತ ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತದೆ. ಬೇರೆ ವ್ಯಾಖ್ಯಾನಕಾರರೆಲ್ಲ ಹಾಗೆ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಅದಕ್ಕೆ. ಆದರೆ ಭಗವಂತನ ವಿಶೇಷ ಸನ್ನಿಧಾನ ಪಾತ್ರರಾದಂತಹ ನಿಮ್ಮಂಥವರ ಮೂಲಕ ಭಗವಂತ ಉಪದೇಶವನ್ನ ಮಾಡ್ತಾನೆ. ಅದಕ್ಕೋಸ್ಕರ ನಿಮ್ಮೊಳಗೆ ವಿಶೇಷವಾಗಿ ಸನ್ನಿಹಿತನಾಗಿ ಭಗವಂತ ಸಂಚಾರ ಮಾಡ್ತಾನೆ ಅಂತ ಹಾಗರ್ಥ. ವಿಶೇಷವಾಗಿ ಇವರೊಳಗೆ ಸನ್ನಿಹಿತನಾಗಿ ಅಂತ ಹಾಗರ್ಥ ಮಾಡಬೇಕೇ ಹೊರತು ಇವರೇ ಭಗವಂತ ಅಲ್ಲ, ಭಗವಂತನೇ ಸಿದ್ಧ ಪುರುಷನಾಗಿ ಸಂಚಾರ ಮಾಡ್ತಾ ಇಲ್ಲ. ಈ ಅರ್ಥವನ್ನ ನಮಗೆ ಮಧ್ವಾಚಾರ್ಯರು ತಂತ್ರಸಾರ ಗ್ರಂಥದ ವಾಕ್ಯವನ್ನು ಉದಾಹರಿಸಿ ತಿಳಿಸ್ತಾರೆ. ಹೀಗರ್ಥ ಮಾಡಬೇಕು ಈ ಶ್ಲೋಕಕ್ಕೆ ಅಂತ. ಹರೇಸ್ತು ಪ್ರತಿಮಾ ಪ್ರಾಜ್ಞಾಃ ತತ್ರಸ್ಥ ಕೇಶವ ಸ್ವಯಂ ದದಾತಿ ಜ್ಞಾನಮೀಶೇಷಃ ಪರಮಾತ್ಮ ಸ್ವಯಂ ವಿಭುಃ ಇತಿ ಚ. ಇದು ಹಿಂದೆ ತಂತ್ರಸಾರದ ವಾಕ್ಯವನ್ನೇನು ಉದಾಹರಿಸಿದ್ರು ಅದರದ್ದೇ ಮತ್ತೊಂದು ವಾಕ್ಯ ಇದು. ಏನು ಅಂತ ಇದ್ದಾರೆ? ಜ್ಞಾನಿಗಳು ಪ್ರಾಜ್ಞಾಃ ಅಂತೇನಂದ್ರೆ ಜ್ಞಾನಿಗಳು ಹರೇಸ್ತು ಪ್ರತಿಮಾಹ ಭಗವಂತನ ವಿಶೇಷ ಸನ್ನಿಧಾನ ಪಾತ್ರರು, ಭಗವಂತನ ಪ್ರತಿಮೆಯಂತೆ ಇರ್ತಾರವರು. ಅವರೊಳಗೆ ನಿಂತು ತತ್ರಸ್ಥಃ ಕೇಶವಃ ಸ್ವಯಂ ಜ್ಞಾನಂ ದದಾತಿ. ಅಂತಹ ವಿಶೇಷ ಸನ್ನಿಧಾನ ಪಾತ್ರರಾದ ಜ್ಞಾನಿಗಳ ಒಳಗೆ ಕೂತು ಭಗವಂತ ಸಾಕ್ಷಾತ್ತಾಗಿ ತಾನೇ ತನ್ನ ಜ್ಞಾನವನ್ನು ಉಪದೇಶ ಮಾಡ್ತಾನೆ. ಅದಕ್ಕೆ ಅವನೊಬ್ಬನೇ ಸಮರ್ಥ, ಈಶೇಷಃ. ಆದ್ರಿಂದ ಉಪದೇಶಕರಾದಂತಹ ಜ್ಞಾನಿಗಳಲ್ಲಿ ಭಗವಂತ ಇರ್ತಾನೆ ಅನ್ನೋದು ಸಿದ್ಧವಾಗ್ತದೆ ಅಂತ ಹೀಗೆ ತಂತ್ರಸಾರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಿಮ್ಮಂತಹ ಜ್ಞಾನಿಗಳ ಒಳಗೆ, ಸಿದ್ಧಪುರುಷರಾದ ನಿಮ್ಮಂತಹವರ ಒಳಗೆ ಕೂತು ಭಗವಂತ ತಾನೇ ತನ್ನ ಉಪದೇಶವನ್ನ ಸಜ್ಜನರಿಗೆ ಮಾಡಿ ಅವರಿಗೆ ಅನುಗ್ರಹವನ್ನ ಮಾಡಲಿಕ್ಕೋಸ್ಕರನೇ ಭೂಮಿ ಮೇಲೆ ಸಂಚಾರ ಮಾಡ್ತಾನೆ. ಹಾಗಾಗಿ ನಿಮ್ಮ ಹತ್ರನೇ ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಅಂತಾನೆ. ವ್ಯಕ್ತಂ ಹ್ಯಾತ್ಮವತಾಂ ಆತ್ಮ ಭಗವಾನ್ ಆತ್ಮಭಾವನಃ ಸ್ವಾನಾಂ ಅನುಗ್ರಹಾಯೇ ಮಾಂ ಸಿದ್ಧರೂಪೀ ಚರತ್ಯಜಃ. ಮೈತ್ರೇಯ ಉವಾಚ ಪೃಥೋಸ್ತತ್ಸೂಕ್ತಮಾಕರ್ಣ್ಯ ಸಾರಂ ಸುಷ್ಠುಮಿತಂ ಮಧು ಸ್ಮಯಮಾನ ಇವ ಪ್ರೀತ್ಯಾ ಕುಮಾರ ಪ್ರತ್ಯುವಾಚಃ. ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ, ಈ ರೀತಿ ಆ ಪೃಥು ಮಹಾರಾಜ ಸನಕಾದಿಗಳನ್ನ ಕುರಿತು ಏನು ಪ್ರಶ್ನೆ ಮಾತಾಡಿದ, ಈ ಮಾತು ಬಹಳ ಸೂಕ್ತವಾದ ಮಾತು ಅಂತ ವಿದುರನಿಗೆ ಹೇಳ್ತಾ ಇದ್ದಾರೆ ಮೈತ್ರೇಯರು. ಆ ಪೃಥು ಮಹಾರಾಜ ಆಡಿದ ಮಾತೇನಿದಲ್ಲ ಅದು ಸಾರಂ ಸುಷ್ಠು ಮಿತಂ ಮಧು, ಒಳ್ಳೆ ಸಾರವತ್ತಾದ ಮಾತು. ಸುಷ್ಠು, ಅದರಲ್ಲಿ ಯಾವುದೇ ಅಪಶಬ್ದಗಳು ಯಾವುದೂ ಇರಲಿಲ್ಲ, ಅಂತಹ ಮಾತು. ಮಿತಂ, ಬಹಳ ಸಂಕ್ಷಿಪ್ತವಾದ ಮಾತು, ಮಿತವಾಗಿ ಆಡಿದ ಮಾತು. ಮಧು, ಒಳ್ಳೆ ಮಧುರವಾದ ಮಾತು. ಇಷ್ಟು ವಿಶೇಷಣಗಳನ್ನು ಕೊಟ್ಟಿದ್ದಾರೆ ಆ ಪೃಥು ಮಹಾರಾಜನ ಮಾತಿಗೆ. ಮಧು, ಮಿತಂ, ಸುಷ್ಠು, ಸಾರಂ ಅಂತ. ಸಾರಂ ಅಂದ್ರೆ ಒಳ್ಳೆ ಸಾರಭೂತವಾದ ಮಾತು, ಅದರಲ್ಲಿ ವ್ಯರ್ಥವಾದದ್ದಿಲ್ಲ. ಒಳ್ಳೆ ಸಾರಭೂತವಾದ ಮಾತು. ಸುಷ್ಠು ಅಂದ್ರೆ ಒಳ್ಳೆ ಪದಗಳು, ಇದು ಪದಗಳಿಗೆ ಸಂಬಂಧಪಟ್ಟದ್ದು. ಪದಗಳು, ಅದರಲ್ಲಿ ಯಾವುದೇ ರೀತಿಯಾದ ಅಪಶಬ್ದಗಳು ಯಾವುದೂ ಇಲ್ಲ, ಅಂತಹ ಸುಷ್ಠು, ಅಪಶಬ್ದದಿಂದ ರಹಿತವಾದಂತಹ ಮಾತು. ಮಿತಂ ಅಂದ್ರೆ ಸಂಕ್ಷಿಪ್ತವಾದ ಮಾತು, ಮಿತವಾದ ಮಾತು. ಮತ್ತು ಮಧು, ಒಳ್ಳೆ ಮಧುರವಾದ ಮಾತು. ಅಂತಹ ಮಾತನ್ನ ಕೇಳಿ ಸನತ್ ಕುಮಾರರು ಸಂತೋಷದಿಂದ, ಬಹಳ ಆನಂದದಿಂದ ನಗತಾ ನಗತಾ ಹೇಳಿದ್ರಂತೆ. ಸ್ಮಯಮಾನ ಇವ ಪ್ರೀತ್ಯಾ ಪ್ರತ್ಯುವಾಚ.
ಆ 4 ಜನರಲ್ಲಿ ಒಬ್ಬರು ಸನತ್ ಕುಮಾರರು. ಕುಮಾರಃ ಪ್ರತ್ಯುವಾಚ, ಪೃಥು ಮಹಾರಾಜನನ್ನ ಕುರಿತು ಕುಮಾರ ಹೇಳ್ತಾ ಇದ್ದಾರೆ. ಸ್ಮಯಮಾನಃ ಇವ, ಸಂತೋಷದಿಂದ ನಗುತ್ತಾ ಅವರು ಈ ಪೃಥು ಮಹಾರಾಜನಿಗೆ ಹೇಳ್ತಾ ಇದ್ದಾರೆ ಸನತ್ ಕುಮಾರರು. ಪೃಥೋಸ್ತತ್ಸೂಕ್ತಮಾಕರ್ಣ್ಯ ಸಾರಂ ಸುಷ್ಠುಮಿತಂ ಮಧು ಸ್ಮಯಮಾನ ಇವ ಪ್ರೀತ್ಯ ಕುಮಾರ ಪ್ರತ್ಯುವಾಚ. ಸನತ್ ಕುಮಾರ ಉವಾಚ ಸಾಧು ಪೃಷ್ಟಂ ಮಹಾರಾಜ ಸರ್ವಭೂತಹಿತಾತ್ಮನಾ ಭವತಾ ವಿದುಷಾ ಚಾಪಿ ಸಾಧೂನಾಂ ಗತಿರೀದೃಶೀ. ಸನತ್ ಕುಮಾರರು ಪೃಥು ಮಹಾರಾಜನಿಗೆ ಹೇಳ್ತಾ ಇದ್ದಾರೆ, ಒಳ್ಳೇದು. ಸಾಧು ಪೃಷ್ಟಂ ಮಹಾರಾಜ, ಎಲೆ ಮಹಾರಾಜ ನೀನು ಚೆನ್ನಾಗಿ ಮಾತಾಡಿದಿ, ಒಳ್ಳೆ ಪ್ರಶ್ನೆ ಕೇಳಿದಿ ಅಂತಾರೆ. ಮೊದಲು ಅವನ ಪ್ರಶ್ನೆಯನ್ನ ಮೊದಲು ಹೊಗಳ್ತಾ ಇದ್ದಾರೆ. ಯಾಕೆ ಅಂದ್ರೆ ನೀನು ಮಾಡಿದ ಪ್ರಶ್ನೆ ಸಜ್ಜನರಿಗೆ ಉಪಕಾರ ಆಗಲಿ ಅನ್ನೋ ಭಾವನೆಯಿಂದ ಪ್ರಶ್ನೆ ಮಾಡಿದ್ದು, ಗೊತ್ತು ನನಗೆ ಅಂತಾರೆ ಅವರು. ಯಾಕೆಂದ್ರೆ ಇದು ಪೃಥು ಮಹಾರಾಜನಿಗೆ ಗೊತ್ತಿಲ್ಲದೆ ಇರತಕ್ಕಂತ ವಿಷಯ ಅಲ್ಲ, ಅವನು ಗೊತ್ತಿದ್ದೇ ಕೇಳಿದ್ದು, ಅದು ಇವರಿಗೆ ಗೊತ್ತಿದೆ. ತನಕಾದಿಗಳಿಗೆ ಪೃಥು ಮಹಾರಾಜ ಏನು ಪ್ರಶ್ನೆ ಮಾಡಿದ ಅದಕ್ಕೆ ಉತ್ತರ ಅವನಿಗೆ ಗೊತ್ತಿಲ್ಲ ಅಂತೇನಲ್ಲ. ಹಾಗಾಗಿ ಅದನ್ನ ಮೊದಲು ಹೇಳ್ತಾ ಇದ್ದಾರೆ. ನೀನು ಕೇಳಿದ್ದು ಸಜ್ಜನರಿಗೆ ಉಪಕಾರ ಆಗಲಿ ಅಂತ ಪರೋಪಕಾರ ಬುದ್ಧಿಯಿಂದ ಕೇಳಿದ ಪ್ರಶ್ನೆ. ನಿನಗೆ ಗೊತ್ತಿದೆ, ಆದರೂ ನೀನು ವಿದುಷಾ ಚಾಪಿ, ವಿದುಷಾ ಅಂದ್ರೆ ನೀನು ತಿಳಿದವನೇ, ನೀನು ಜ್ಞಾನಿಯೇ, ನೀನು ತಿಳಿದಿದ್ದರೂ ಕೂಡ ಸಜ್ಜನರಿಗೆ ಉಪಕಾರ ಆಗಲಿ ಅನ್ನೋ ಭಾವನೆಯಿಂದ ಏನು ನೀನು ಪ್ರಶ್ನೆ ಮಾಡ್ತಾ ಇದ್ದಿ, ಇದು ಒಳ್ಳೆ ಸಾಧು, ಒಳ್ಳೆ ಪ್ರಶ್ನೆ, ಬಹಳ ಸೂಕ್ತವಾದ ಪ್ರಶ್ನೆ ಮಾಡಿದ್ದಿ. ಸಜ್ಜನರು ಹೀಗೆ ಇರ್ತಾರೆ ಅಂತಾರೆ. ಸಾಧೂನಾಂ ಗತಿ ಈದೃಶಿ, ಸಜ್ಜನರು ಹಾಗೆ ಇರ್ತಾರೆ. ಅವ್ರಿಗೇನು ಉಪಯೋಗ ಇಲ್ಲದೆ ಇದ್ರೂ ಕೂಡ ಮತ್ತೊಬ್ಬರ ಉಪಕಾರಕ್ಕೋಸ್ಕರನೇ ಬದುಕ್ತಾರೆ ಸಜ್ಜನರು. ಅವ್ರು ಏನು ಮಾಡಿದ್ರು ಅದರಿಂದ ಮತ್ತೊಬ್ಬರಿಗೆ ಉಪಕಾರ ಆಗಬೇಕು, ಹಾಗಿರ್ತಾರೆ ಸಜ್ಜನರು. ಸಾಧೂನಾಂ ಗತಿ ಈದೃಶಿ, ಸಜ್ಜನರ ಗತಿ ಹಾಗೆ ಇರ್ತದೆ, ಅಂದ್ರೆ ಅವ್ರ ನಡತೆ ಹಾಗಿರ್ತದೆ, ಮತ್ತೊಬ್ಬರಿಗೆ ಉಪಕಾರ ಆಗಬೇಕು ಅನ್ನೋದೇ ಅವರ ದೃಷ್ಟಿ. ಹಾಗಾಗಿ ನೀನು ಸಾಧು, ಸಜ್ಜನರಿಗೆ ಉಪಕಾರ ಆಗಲಿ ಅನ್ನೋ ಕಾರಣದಿಂದ ನೀನು ಪ್ರಶ್ನೆ ಮಾಡ್ತಾ ಇದ್ದಿ, ಒಳ್ಳೇದು, ಸಾಧು ಪೃಷ್ಟಂ, ಒಳ್ಳೆ ಪ್ರಶ್ನೆ ಮಾಡಿದಿ ಅಂತಾರೆ ಸನತ್ ಕುಮಾರರು. ಸಾಧು ಪೃಷ್ಟಂ ತ್ವಯಾ ರಾಜನ್, ಸಾಧು ಪೃಷ್ಟಂ ಮಹಾರಾಜ ಸರ್ವಭೂತಹಿತಾತ್ಮನ ಭವತಾ ವಿದುಷಾ ಚಾಪಿ ಸಾಧೂನಾಂ ಗತಿರೀದೃಶೀ. ಸಂಗಮ ಖಲು ಸಾಧೂನಾಂ ಉಭಯೇಷಾಂ ಚ ಸಮ್ಮತಃ ಸತ್ಸಂಭಾಷಣ ಸಂಪ್ರಶ್ನಃ ಸರ್ವೇಷಾಂ ವಿತನೋತಿಶಂ. ಸಜ್ಜನರು ಪರಸ್ಪರವಾಗಿ ಒಬ್ರಿಗೊಬ್ರು ಸಮಾಗಮ ಆಗೋದು, ಒಬ್ರಿಗೊಬ್ರು ಮಾತಾಡೋದು, ಇದೆಲ್ಲ ಒಳ್ಳೆ ಆನಂದವನ್ನ ಉಂಟು ಮಾಡ್ತದೆ. ಸಜ್ಜನರ ಸಂಭಾಷಣೆ ಅನ್ನೋದು ಶ್ರೋತೃಗಳಿಗೂ ವಕ್ತೃಗಳಿಗೂ ಇಬ್ಬರಿಗೂ ಕೂಡ ಒಳ್ಳೆ ಪ್ರೇಕ್ಷಣೀಯವಾಗಿರ್ತದೆ. ಪರಸ್ಪರವಾಗಿ ಸಜ್ಜನರು ಸೇರಿ ಒಬ್ರಿಗೊಬ್ರು ಮಾತಾಡ್ಕೊಳ್ತಾರಲ್ಲ, ಅದನ್ನ ನೋಡ್ಲಿಕ್ಕೆ ಬಹಳ ಸಂತೋಷ, ನೋಡ್ಲಿಕ್ಕೆ ಬಹಳ ಆನಂದಕರವಾಗಿರ್ತದೆ ಅಂತಾರೆ. ಒಬ್ರಿಗೊಬ್ರಿಗೆ ಸಂಭಾಷಣೆ ನಡೆದ್ರೆ ಅದರಲ್ಲಿ ಭಗವಂತನ ವಿಷಯವೇ ಇರ್ತದಲ್ಲ. ಸಜ್ಜನರು ಸಮಾಗಮ ಆಯಿತು ಅಂದ್ರೆ, ಪರಸ್ಪರವಾಗಿ ಸಜ್ಜನರು ಸಂಭಾಷಣೆಯನ್ನು ಮಾಡಿಕೊಂಡ್ರೆ ಅದು ಪೂರ್ಣ ಭಗವತ್ಪರವಾಗಿರ್ತದೆ.
ಚಿಂತನ ರೂಪದಲ್ಲಿರ್ತದೆ. ವಿಚಾರ ಮಂಥನ ಮಾಡ್ತಾರೆ ಸಜ್ಜನರು ಯಾವಾಗಲೂ ಕೂಡ. ಹಾಗಾಗಿ ಪರಸ್ಪರವಾಗಿ ಇಬ್ಬರು ಸಾಧು ಸಜ್ಜನರ ಸಮಾಗಮ, ಅವರ ಪ್ರಶ್ನೆ, ಅವರ ಉತ್ತರ, ಇದೆಲ್ಲ ನೋಡೋರಿಗೆ ಬಹಳ ಸುಂದರವಾಗಿರ್ತದೆ. ಅವರ ಪ್ರಶ್ನೆಗಳು ಎಲ್ಲರಿಗೂ ಆನಂದವನ್ನು ಉಂಟು ಮಾಡುತ್ತದೆ. ಅವರ ಸಂಭಾಷಣೆಗಳು, ಪ್ರಶ್ನೆಗಳು, ಉತ್ತರಗಳು ಇದೆಲ್ಲವೂ ಕೂಡ ಎಲ್ಲರಿಗೂ ಆನಂದವನ್ನು ಉಂಟು ಮಾಡ್ತಕ್ಕಂಥದ್ದು ಅಂತ ಸನತ್ ಕುಮಾರರು ಪೃಥು ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಮೊದಲು ಅವನ ಪ್ರಶ್ನೆಯನ್ನ ಈ 2 ಶ್ಲೋಕಗಳಲ್ಲಿ ಹೊಗಳಿದ್ದಾರೆ. ಮತ್ತು ಈ ಸಮಾಗಮ, ಈ ಪ್ರಶ್ನೆ ಉತ್ತರ ಇದೆಲ್ಲ ಹೀಗಿರಬೇಕು. ಪರಸ್ಪರವಾಗಿ ಸಜ್ಜನರ ಸಮಾಗಮ ಆಗಬೇಕು. ಮೇಲಿಂದ ಮೇಲೆ ಸಜ್ಜನರು ಅವರು ಪ್ರಶ್ನೆ ಉತ್ತರಗಳು ಮೂಲಕವಾಗಿ ವಿಚಾರ ವಿನಿಮಯ ಮಾಡ್ಕೊಳ್ಬೇಕು. ಇದು ನೋಡೋರಿಗೂ ಕೇಳೋರಿಗೂ ಎಲ್ರಿಗೂ ಆನಂದದಾಯಕ. ಇದರಿಂದ ಲೋಕಕ್ಷೇಮ ಆಗ್ತದೆ ಅಂತನ್ನೋ ವಿಷಯವನ್ನ ಮೊದಲು ತಿಳಿಸ್ತಾ ಇದ್ದಾರೆ ಸನತ್ ಕುಮಾರರು. ಸಾಧೂನಾಂ ಉಭಯೇಶಾಂಚ ಅಂತ ಹೇಳುವ ಮೂಲಕ ನಾವು ಸಾಧುಗಳು, ನೀನೂ ಕೂಡ ಸಾಧು, ನಮ್ಮಿಬ್ಬರ ಸಮಾಗಮ, ನಮ್ಮಿಬ್ಬರಲ್ಲಿ ನಡೆಯುವ ಈ ಸಂಭಾಷಣೆ ಇದು ಲೋಕಕ್ಷೇಮ ಉಂಟು ಮಾಡ್ತಕ್ಕಂಥದ್ದು ಅಂತನ್ನೋ ವಿಷಯವನ್ನ ಸನತ್ ಕುಮಾರರು ಈ ಮೂಲಕ ತಿಳಿಸ್ತಾ ಇದ್ದಾರೆ. ಸತ್ ಸಂಭಾಷಣ ಸಂಪ್ರಶ್ನ, ಸಜ್ಜನರಿಬ್ಬರು ಮಾಡುವ ಸಂಭಾಷಣೆ ಮತ್ತು ಪ್ರಶ್ನೆ, ಅವರು ಪ್ರಶ್ನೆ ಮಾಡೋದು, ಇವರು ಉತ್ತರ ಹೇಳೋದು, ಈ ರೀತಿ ಒಂದು ಸಂಭಾಷಣೆ ಏನಿದೆ ಇದು ಎಲ್ಲರಿಗೂ ಶಂ ವಿತನೋತಿ, ಎಲ್ಲರಿಗೂ ಆನಂದವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಪರಸ್ಪರವಾಗಿ ಸಜ್ಜನರು ಸೇರೋದು, ಪರಸ್ಪರವಾಗಿ ಮಾತುಕತೆಗಳನ್ನ ನಡೆಸೋದು ಇದು ಅತ್ಯಂತ ಪ್ರೇಕ್ಷಣೀಯವಾದದ್ದು. ಸಂಗಮ ಖಲು ಸಾಧೂನಾಂ ಉಭಯೇಷಾಂ ಚ ಸಮ್ಮತಃ ಸತ್ ಸಂಭಾಷಣ ಸಂಪ್ರಶ್ನಃ ಸರ್ವೇಷಾಂ ವಿತನೋತಿ ಶಂ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರುಗಳೇ. ಅದೇ ಗುರು.